ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ತ್ರಿಮತಸ್ಥ ವಿಪ್ರ ಬಂಧುಗಳಿಗೆ ನಮಸ್ಕಾರ. ನನ್ನ ಹೆಸರು ಸತೀಶ್ NS. ಮತದಾನದ ಪ್ರಕ್ರಿಯೆ ಬಗ್ಗೆ ಕೆಲವು ಅಂಶಗಳನ್ನು ತಮ್ಮ ಗಮನಕ್ಕೆ ತರಲು ಇಚ್ಛೆಪಡುತ್ತೇನೆ. ಮತದಾನ ಒಳಪಡುವ ಜಿಲ್ಲೆಗಳು ಬೀದರ್, ಗುಲ್ಬರ್ಗಾ ಮತ್ತು ಯಾದಗಿರಿ. ಚುನಾವಣಾ ಕೇಂದ್ರ SV ಸೊಸೈಟಿ, SB ದೇವಸ್ಥಾನದ ಬೀದಿ, ಗುಲ್ಬರ್ಗಾ 583102. ಎರಡನೆಯದು ಬಾಗಲಕೋಟೆ ಮತ್ತು ಬಿಜಾಪುರ. ಮತದಾನ ಕೇಂದ್ರ PDG ಪ್ರೌಢಶಾಲೆ, ಬಾಗಲಕೋಟೆ ರಸ್ತೆ, SP ಮನೆ, ವಿಜಯನಗರ. ಮೂರನೆಯದು ಕೊಪ್ಪಳ. ಮತದಾನ ಕೇಂದ್ರ ಬ್ರಾಹ್ಮಣ ವಿದ್ಯಾರ್ಥಿ ಸದಾಚಾರ ಸದನ, ಕೊಪ್ಪಳ, ಸರ್ಕಾರಿ ನೌಕರರ ಭವನದ, ಕೊಪ್ಪಳ. ನಾಲ್ಕನೆಯದು ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ. ಮತದಾನ ಕೇಂದ್ರ ಶ್ರೀ ಶಾರದಾ ವಿದ್ಯಾನಿಕೇತನ, ಬಾಲಮಾನದೊಡ್ಡಿ ರಸ್ತೆ, NGO ಕಾಲೋನಿ, ರಾಯಚೂರು 584103. ಐದನೆಯದು ಧಾರವಾಡ, ಹುಬ್ಬಳ್ಳಿ, ಗದಗ, ಹಾವೇರಿ ಮತ್ತು ಬೆಳಗಾವಿ. ಮತದಾನ ಕೇಂದ್ರ ಲ್ಯಾಮಿಂಗ್ಟನ್ ಬಾಯ್ಸ್ ಹೈಸ್ಕೂಲ್, ಕಾರ್ಪೊರೇಷನ್ ಕಚೇರಿ ಹತ್ತಿರ, ಹುಬ್ಬಳ್ಳಿ 580020. ಆರನೆಯದು ದಾವಣಗೆರೆ, ಚಿತ್ರದುರ್ಗ. ಮತದಾನ ಕೇಂದ್ರ ಬ್ರಾಹ್ಮಣ ಸೇವಾ ಸಂಘ, ಬ್ರಾಹ್ಮಣ ವಿದ್ಯಾರ್ಥಿ ನಿಲಯ, PJ ಬಡಾವಣೆ, ದಾವಣಗೆರೆ 577002. ಶಿವಮೊಗ್ಗ ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರಸ್ತೆ, ಶಿವಮೊಗ್ಗ 577202. 8. ಉಡುಪಿ, ಕುಂದಾಪುರ, VK ಆಚಾರ್ಯ ಮೆಮೋರಿಯಲ್ ಸ್ಕೂಲ್, ಕುಂದೇಶ್ವರ ದೇವಾಲಯ ಪಕ್ಕ, ಕುಂದಾಪುರ. 9. ದಕ್ಷಿಣ ಕನ್ನಡ ಮತ್ತು ಮಂಗಳೂರು. ಮತದಾನ ಕೇಂದ್ರ ಭಾರತೀ ಕಾಲೇಜು, ವಿವೇಕಾನಂದ ರಸ್ತೆ, 6ನೇ ಅಡ್ಡ ರಸ್ತೆ, ಪಡವ, ಮಂಗಳೂರು. 10. ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು. ಭಗಿನಿ ಸೇವಾ ಸಮಾಜ, ಶಾರದಾ ವಿಲಾಸ್ ಕಾಲೇಜ್ ಎದುರು, KR ಮೊಹಲ್ಲಾ, ಮೈಸೂರು 570004. 11. ಹಾಸನ. ಮತದಾನ ಕೇಂದ್ರ ಶ್ರೀ ರಾಮಕೃಷ್ಣ ವಿದ್ಯಾಲಯ ಪ್ರೌಢಶಾಲೆ, ರವೀಂದ್ರನಗರ, 4ನೇ ರಸ್ತೆ, ಹಾಸನ 573201. 12. ಚಿಕ್ಕಮಗಳೂರು. ಬ್ರಹ್ಮಸಮುದ್ರ ಶ್ರೀ ರಂಗಣ್ಣನವರ ಕಲ್ಯಾಣ ಮಂಟಪ, ಚಿಕ್ಕಮಗಳೂರು. 13. ಕೊಪ್ಪ, ಶೃಂಗೇರಿ, ಕೊಪ್ಪ 2 ಸೇರಿ. ಮತದಾನ ಕೇಂದ್ರ ಗಾಯತ್ರಿ ಭವನ, ಕೊಪ್ಪ. 14. ಚಿಕ್ಕಬಳ್ಳಾಪುರ. ಭಾರತೀ ವಿದ್ಯಾಸಂಸ್ಥೆ ಶಾಂತಿನಿಕೇತನ PUC ಕಾಲೇಜು ಪಕ್ಕ, ಭಾರತೀ ನಗರ, ಚಿಕ್ಕಬಳ್ಳಾಪುರ. 15. ತುಮಕೂರು ವಿಪ್ರಭವನ, 4ನೇ ಮುಖ್ಯ ರಸ್ತೆ, 4ನೇ ಅಡ್ಡ ರಸ್ತೆ, ಜಯನಗರ ಪಶ್ಚಿಮ, ತುಮಕೂರು 572102. ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾ ಕಚೇರಿ. 16. ಬೆಂಗಳೂರು ದಕ್ಷಿಣ. ಮತದಾನ ಕೇಂದ್ರ APS ಕಾಲೇಜು, NR ಕಾಲೋನಿ, ಬೆಂಗಳೂರು 19. ಬೆಂಗಳೂರು ಉತ್ತರ. ಶ್ರೀ ಚಂದ್ರಶೇಖರ ಭಾರತಿ ಕಲ್ಯಾಣ ಮಂಟಪ, ಶಂಕರಪುರಂ, ಪಂಪಮಹಾಕವಿ ರಸ್ತೆ, ಬೆಂಗಳೂರು 560004. ಬೆಂಗಳೂರು ಕೇಂದ್ರ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ. ಮತದಾನ ಕೇಂದ್ರ ಶ್ರೀ ರಾಯರಾಯ ಕಲ್ಯಾಣ ಮಂಟಪ, ನಂಬರ್ 88, ಪಂಪಮಹಾಕವಿ ರಸ್ತೆ, ಬೆಂಗಳೂರು 560004. ಕೋಲಾರ. ಶ್ರೀ ಗಾಯತ್ರಿ ಪ್ರಾರ್ಥನಾ ಮಂದಿರ, ಕೋಲಾರ ತಾಲೂಕು ಬ್ರಾಹ್ಮಣ ಸಭಾ, PC ಬಡಾವಣೆ, ಕೋಲಾರ 563101. 20. ಉತ್ತರ ಕನ್ನಡ ಶಿರಸಿ. ಉತ್ತರ ಕನ್ನಡ ಜಿಲ್ಲಾ ತೋಟಗಾರರ ಬೆಳೆಗಳ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘ ನಿಯಮ, ಶಿರಸಿ, UK ಟಾಪ್ ಕಾಮ್ಸ್. ಇದಿಷ್ಟು ವಿವರಗಳು ಬಂಧುಗಳೇ, ಮತದಾನ ಆಗುವ ಜಿಲ್ಲೆ ಹಾಗೂ ಮತದಾನ ಆಗುವ ಮತದಾನ ಕೇಂದ್ರ. ಇದಿಷ್ಟು ಮತದಾನದ ಪ್ರಕ್ರಿಯೆ. ಈಗ ಮತದಾನ ಎಣಿಕೆ ಬಗ್ಗೆ ಕೆಲವು ಮಾಹಿತಿ ತಮ್ಮ ಗಮನಕ್ಕೆ. ಮತದಾನ ಕೇಂದ್ರದಲ್ಲಿ 2 ಪೆಟ್ಟಿಗೆಗಳನ್ನು ಇಟ್ಟಿರುತ್ತಾರೆ. ಒಂದು ಅಧ್ಯಕ್ಷ ಸ್ಥಾನಕ್ಕೆ ಚಲಾಯಿಸುವ ಮತ ಹಾಕುವ ಮತಪೆಟ್ಟಿಗೆ. ಎರಡನೆಯದು ಜಿಲ್ಲಾ ಪ್ರತಿನಿಧಿಗಳಿಗೆ ಹಾಕುವ ಪೆಟ್ಟಿಗೆ. ಮತದಾನದ ಸಮಯ ಮುಗಿದ ಮೇಲೆ ಆಯಾ ವಿಭಾಗದ ಚುನಾವಣಾ ಅಧಿಕಾರಿಗಳು ಜಿಲ್ಲಾ ಪ್ರತಿನಿಧಿಗಳ ಪೆಟ್ಟಿಗೆಯ ಮತಗಳನ್ನು ಎಣಿಕೆ ಮಾಡಿ ಫಲಿತಾಂಶವನ್ನು ಅದೇ ಜಿಲ್ಲೆಯ ಕೇಂದ್ರಗಳಲ್ಲಿ ಘೋಷಣೆ ಮಾಡುತ್ತಾರೆ. ಎರಡನೆಯದು ತುಂಬಾ ಮುಖ್ಯ ಅಂಶ, ದಯವಿಟ್ಟು ಗಮನಿಸಿ. ಅಧ್ಯಕ್ಷರಿಗೆ ಹಾಕಿದ್ದ ನಿಮ್ಮ ಮತ ಅಧ್ಯಕ್ಷರ ಪೆಟ್ಟಿಗೆಯಿಂದ ಆ ಜಿಲ್ಲಾ ಕೇಂದ್ರಗಳಲ್ಲಿ ಹಾಕಿರುವ ಮತಗಳು ಎಷ್ಟು ಸಿಂಧುವಾಗಿರುತ್ತೆ, ಎಷ್ಟು ಅಸಿಂಧುವಾಗಿರುತ್ತೆ ಅಂತ ಅನ್ನೋದನ್ನು ಮೊದಲು ನೋಡಿ, ಆಮೇಲೆ ಅದರ ಎಣಿಕೆ ಮಾಡಿ ಅಲ್ಲಿ ಆ ಕೇಂದ್ರದ ಮತಗಳನ್ನು, ಅಭ್ಯರ್ಥಿಗಳಿಗೆ ಎಷ್ಟು ಮತಗಳು ಬಂದಿವೆ ಅನ್ನುವುದನ್ನು ಘೋಷಣೆ ಮಾಡುತ್ತಾರೆ.
ಇದಿಷ್ಟು ಆದ ಮೇಲೆ ಬೆಂಗಳೂರಿನಲ್ಲಿ ಬೆಂಗಳೂರು ದಕ್ಷಿಣ ಅಲ್ಲಿ 2 ಮತಪೆಟ್ಟಿಗೆಗಳು ಇರುತ್ತವೆ. ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಗಳ ಪೆಟ್ಟಿಗೆ, ಅದಕ್ಕೆ ಮತವನ್ನು ಹಾಕಬೇಕಾಗಿರ್ತಕ್ಕಂಥ ಪೆಟ್ಟಿಗೆ. ಇನ್ನೊಂದು ಜಿಲ್ಲಾ ಪ್ರತಿನಿಧಿಗಳನ್ನು ಚುನಾಯಿಸುವ ಕಾರಣಕ್ಕೆ ಅಲ್ಲಿ ಹಾಕುವ ಮತಗಳ ಪೆಟ್ಟಿಗೆ. ಅದರಲ್ಲಿ 4 ಅಭ್ಯರ್ಥಿಗಳನ್ನು ಮತದಾರರು ಮತವನ್ನು ಹಾಕಬೇಕು. 1 ಮತವನ್ನು ಹಾಕಿದರೂ ಆಗುತ್ತೆ, 2 ಮತವನ್ನು ಹಾಕಿದರೂ ಆಗುತ್ತೆ. ಆದರೆ 5 ಜನ ಅಭ್ಯರ್ಥಿಗಳಿಗೆ ಹಾಕಿದರೆ ಅದು ಆ ಮತವು ಅಸಿಂಧು ಆಗುತ್ತದೆ. ಇದಲ್ಲದೆ ಬೆಂಗಳೂರು ಕೇಂದ್ರದಲ್ಲಿ 2 ಜಿಲ್ಲಾ ಪ್ರತಿನಿಧಿಗಳ ಆಯ್ಕೆ ಆಗಬೇಕಾಗಿದೆ. ಬೆಂಗಳೂರು ಉತ್ತರದಲ್ಲಿ 2 ಜಿಲ್ಲಾ ಪ್ರತಿನಿಧಿಗಳ ಆಯ್ಕೆ ಆಗಬೇಕಾಗಿದೆ. ಇದು 3 ಜಾಗದಲ್ಲೂ ಹಾಗೂ ಇಡೀ ರಾಜ್ಯದಲ್ಲೂ ಅಧ್ಯಕ್ಷ ಅಭ್ಯರ್ಥಿಗಳು ಅವರಿಗೆ ಬಂದಿರುವ ಮತಗಳನ್ನು ಎಣಿಕೆ ಮಾಡಿ ಅಂತಿಮವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಅಧ್ಯಕ್ಷರಿಗೆ ಬಂದಿರುವ ಮತಗಳು, ಅಧ್ಯಕ್ಷ ಅಭ್ಯರ್ಥಿಗಳಿಗೆ ಬಂದಿರುವ ಮತಗಳು ಹಾಗೂ ಬೆಂಗಳೂರು ದಕ್ಷಿಣ, ಉತ್ತರ, ಕೇಂದ್ರ ಹಾಗೂ ಬೆಂಗಳೂರು ಗ್ರಾಮಾಂತರದ ಸ್ಥಳಗಳಲ್ಲಿ ಬಂದಿರುವ ಅಧ್ಯಕ್ಷರಿಗೆ ಬಂದಿರುವ ಮತಗಳು ಎಲ್ಲವನ್ನೂ ಕ್ರೋಢೀಕರಿಸಿ ಅಂತಿಮವಾಗಿ ಅಧ್ಯಕ್ಷ ಅಭ್ಯರ್ಥಿಗಳಿಗೆ ಬಂದಿರುವ ಮತಗಳನ್ನು ಮುಖ್ಯ ಚುನಾವಣಾ ಅಧಿಕಾರಿ ಎಲ್ಲವನ್ನೂ ಪರಿಗಣಿಸಿ ಫಲಿತಾಂಶವನ್ನು ಘೋಷಿಸುತ್ತಾರೆ. ಇದು ಎಲ್ಲ ಪ್ರಕ್ರಿಯೆಗಳು ಏಪ್ರಿಲ್ 13 ಭಾನುವಾರದಂದು ಮತದಾನದ ನಂತರ ನಡೆಯುತ್ತದೆ. ನಮಸ್ಕಾರ. ಸರ್, ಬೆಂಗಳೂರು ದಕ್ಷಿಣದಲ್ಲಿರೋರು ಎಷ್ಟು ಓಟ್ ಹಾಕಬೇಕು ಒಟ್ಟು? ಬೆಂಗಳೂರು ದಕ್ಷಿಣದ ಮತದಾರ ಒಟ್ಟು 5 ಮತಗಳನ್ನು ಹಾಕಬೇಕು. ಅದರ ವಿವರಣೆ ಕೆಳಗಂಡಂತೆ ಇದೆ. ಮೊದಲನೆಯದು ಅಧ್ಯಕ್ಷ ಅಭ್ಯರ್ಥಿಗೆ. ಇನ್ನು 4 ಮತಗಳು ಎಷ್ಟು ಅಭ್ಯರ್ಥಿಗಳು ಇರುತ್ತಾರೋ ಅದರಲ್ಲಿ 4 ಜನಕ್ಕೆ ಮಾತ್ರ ಮತದಾರ ಚುನಾಯಿಸಿ ಹಾಕುವ ಅವಕಾಶ ಕಲ್ಪಿಸಿದ್ದಾರೆ. ಇನ್ನೊಂದು ವಿಷಯ ಮರೆತೆ ವಿಪ್ರಬಂಧುಗಳೇ, ಅವಿರೋಧವಾಗಿ ಈ ಚುನಾವಣೆ ಆಗುವ ಮುನ್ನವೇ ಸುಮಾರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗಿದ್ದರು. ಜಿಲ್ಲಾ ಪ್ರತಿನಿಧಿಗಳ ಎಣಿಕೆ ಮಾಡಿ ಅವರ ಫಲಿತಾಂಶವನ್ನು ಘೋಷಣೆ ಮಾಡುವ ಜೊತೆಯಲ್ಲಿಯೇ ಇದನ್ನು ಅವಿರೋಧವಾಗಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಏಪ್ರಿಲ್ 13 ಭಾನುವಾರದಂದು ಆಯಾ ಜಿಲ್ಲೆಯ ಚುನಾವಣಾಧಿಕಾರಿಗಳು ಘೋಷಣೆ ಮಾಡುತ್ತಾರೆ.